ಹಳ್ಳಿಯಿಂದ ಹಿಡಿದು ఢిಲ್ಲಿವರೆಗೂ ಗ್ರಾಮ ಪಂಚಾಯತಿಲಿ ಗ್ರಾಮದಲ್ಲಿ ಕೆಲಸ ಮಾಡವ್ರೆ. ಮೋದಿನ ಗೆಲ್ಲಿಸ್ಲಿಲ್ಲ ಅಂದ್ರೆ ಈ ಕನಕಪುರ ತಾಲೂಕಲ್ಲಿ ಇವತ್ತು ಪ್ರಪಂಚದಲ್ಲಿ ಸಾಬ್ರು ನಮಗೆ ಹಿಂದ್ಗಡೆ ಇವತ್ತು ಚಾಕಿಲ್ ಹೊಡೆದವ್ರೆ, ಮುಂದ್ಗಡೆ ಹೊಡಿತಾರೆ. ಮಂಜುನಾಥ್ ಬಂದು ಹೇಳ್ಕೊಡ್ತಾರೆ ಕೆಲಸನ, ಅವ್ರು ಒಯ್ತಾರೆ ಫಾರಿನ್ಗೋ ಡೆಲ್ಲಿಗೋ ಹೋಗಿ ಕುಂತ್ಕೋತಾರೆ. ಎರಡು ಕುಟುಂಬಕ್ಕೆ ಮಾತ್ರ ಸೀಮಿತವಾಗದೆ ಬಿಜೆಪಿ ಮೈತ್ರಿ. ದೇವೇಗೌಡರ ಕುಟುಂಬಕ್ಕೆ, ಯಡಿಯೂರಪ್ಪನ ಕುಟುಂಬಕ್ಕೆ, ಇನ್ನು ಬೇರೆಯವರು ಅಲ್ಲಿ ಇಲ್ವೇ ಇಲ್ಲ. ಯಾವ ದಲಿತ ನಾಯಕ ಇದ್ದಾನೆ ಅಲ್ಲಿ? ಏನ್ ಡಾಕ್ಟರ್ ಯಾರು ಅಂತ ಗೊತ್ತಾಗಿಲ್ಲ ನಮ್ಗೆ. ನಮ್ಮ ಕನಕಪುರ ನಮ್ಮ ಡಿ ಕೆ ಬಿಟ್ರೆ ಯಾರೆಲ್ಲ ಗೊತ್ತಿಲ್ಲ ಸರ್. ಡಾಕ್ಟರ್ ಏನಿದ್ರು ಜಯದೇವ ಹಾಸ್ಪಿಟ್ಲ್ ಮಾತ್ರ ಸರ್ ಸೀಮಿತ. ನಮಸ್ಕಾರ ವೀಕ್ಷಕರೇ, ಇವತ್ತು ಲೋಕಸಮರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರ ಕ್ಷೇತ್ರದಲ್ಲಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ವರ್ಸಸ್ ಡಾಕ್ಟ್ರು ಯಾವ ರೀತಿ ಚುನಾವಣೆ ಇದೆ, ಸಹೋದರರ ಸವಾಲಿಗೆ ಡಾಕ್ಟರ್ ಮಂಜುನಾಥ್ ಅವರ ನೆಲೆ ಹೇಗಿದೆ, ಈ ಬಾರಿ ಕನಕಪುರದ ಜನತೆ ಸಹೋದರರ ಪರ ಇರ್ತಾರ ಅಥವಾ ಡಾಕ್ಟರ್ ಪರ ಇರ್ತಾರ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಬನ್ನಿ. ಸಾಕಷ್ಟು ಜನ ಇಲ್ಲಿ ಹಿರಿಯರು ಕೂತಿದ್ದಾರೆ, ಅವರನ್ನೇ ಕೇಳೋಣ. ಚುನಾವಣೆ ಬರ್ತಾ ಇದೆ, ಹೇಗಿದೆ ವಾತಾವರಣ, ಬಿಸಿ ಹೇಗಿದೆ? ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಡಿ ಕೆ ಸೂರ್ಯ ಅವರು ಅಂತಿಮದಲ್ಲಿ ಕಮ್ಮಿ ಲೀಡರರು ಗೆಲ್ತಾರೆ ಅಂತ ಆಶ್ವಾಸ ಕೊಡ್ತಾರೆ. ಯಾಕೆ ಡಿ ಕೆ ಸುರೇಶ್ ಅವರಿಗೆ ಓಟ್ ಹಾಕಬೇಕು ಅಂತ ಬಂದಾಗ? ಓಟ್ ಹಾಕ್ಬೇಕಂದ್ರೆ ಗ್ರಾಮಾಂತರದಲ್ಲಿ ಅವರು ಹಳ್ಳಿಯಿಂದ ಹಿಡಿದು ఢిಲ್ಲಿವರೆಗೂ ಗ್ರಾಮ ಪಂಚಾಯತಿಲಿ ಗ್ರಾಮದಲ್ಲಿ ಕೆಲಸ ಮಾಡವ್ರೆ. ಅವ್ರು ಡೆಲ್ಲಿ ಕೆಲಸ ಮಾಡಿಲ್ಲ. ಡೆಲ್ಲಿಗಳು ಹೋದ್ರೂ ಹಳ್ಳಿಗೆ ಬಂದು ಗ್ರಾಮದಲ್ಲಿ ಕೆಲಸ ಮಾಡವ್ರೆ. ಪ್ರತಿಯೊಂದು ಗ್ರಾಮಕ್ಕೂ ಅವ್ರು ಸೇವೆ ಮಾಡವ್ರೆ. ಪ್ರತಿಯೊಂದು ನೀರು ಕೊಟ್ಟವ್ರೆ, ಡಾಂಬರ್ ಹಾಕವ್ರೆ. ಅದರಿಂದ ಈ ಚುನಾವಣೆಯಲ್ಲಿ ಅವ್ರು ಕಮ್ಮಿ ಲೀಡರ್ ಗೆಲ್ತಾರೆ ಅಂತ ನಾನು ಆಶ್ವಾಸ ಕೊಟ್ಟೆ ಮಾತಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ಹಳ್ಳಿ ಗ್ರಾಮಸ್ಥರಲ್ಲಿ ಇದೆ, ಅವ್ರನ್ನ ಗೆಲ್ಲಿಸಬೇಕು ಅಂತಂದು ಒಂದು ಕಾರಣಂತ ಇದೆ. ಎಲ್ಲೆವರೋ ಬರ್ಬೋದು, ಹೋಗ್ಬೋದು. ಅವ್ರೇನಿದ್ರು ಡೆಲ್ಲಿಲೆಲ್ಲ ಕೆಲಸ ಮಾಡಿದ್ರು, ಗ್ರಾಮದಲ್ಲಿ ಕೆಲಸ ಮಾಡಿದ್ರು, ಹಳ್ಳಿ ಕೆಲಸ ಮಾಡವ್ರೆ. ಒಳ್ಳೆ ನೀರು ಕೊಟ್ಟವ್ರೆ, ಡಾಂಬರ್ ಹಾಕ್ಸವ್ರೆ, ಬೋರ್ ಕೊರ್ಸವ್ರೆ. ಪ್ರತಿಯೊಂದು ಕೆಲಸ ಇವತ್ತು ಒಪ್ಕೊಂಡೋದ ಕೆಲಸನ ಇನ್ನು ಒಂದು ತಿಂಗಳಲ್ಲಿ ಆ ಕೆಲಸ ಮಾಡವ್ರೆ, ಒಂದು ವರ್ಷದಲ್ಲಿ ಆ ಕೆಲಸ ಮಾಡವ್ರೆ. ಅದಕ್ಕೆ ಅಂತೂ ಗ್ರಾಮ ಸೇವೆ ಮಾಡೋದ್ರಲ್ಲಿ ನಾವಂತೂ ಭಾಳ ಚುನಾವಣೆ ನಮಗೆ ಮಾಡದೇ ಇರ್ಬೋದು, ಗ್ರಾಮಕ್ಕೆ ಮಾಡವ್ರೆ, ನಮ್ಮ ಕ್ಷೇತ್ರಕ್ಕೆ ಮಾಡವ್ರೆ. ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ 8 ಕ್ಷೇತ್ರಕ್ಕೂ ಮಾಡವ್ರೆ. ಅವ್ರ ಬಗ್ಗೆ ನಾವಂತೂ ಕಳಕಳಿಯಾಗಿ ಓಟು ಕೇಳ್ತೀವಿ, ಓಟು ಹಾಕ್ಸ್ತೀವಿ. ಗೆಲ್ತಾರೆ ಈ ಬಾರಿ ಡಿ ಕೆ? ಗೆಲ್ತಾರೆ, ಸ್ವಲ್ಪ ಕಮ್ಮಿ ಓಟಲ್ಲಿ ಗೆಲ್ತಾರೆ. ಕಮ್ಮಿ ಓಟಲ್ಲಿ ಗೆಲ್ತಾರೆ, ಗೆಲ್ಲೋದಂತ ಪಕ್ಕ. ಕಮ್ಮಿ ಓಟಲ್ಲಿ ಗೆಲ್ತಾರೆ. ಡಿ ಕೆ ವರ್ಸಸ್ ಡಾಕ್ಟ್ರು ಹೇಗಿದೆ? ಏನಿಲ್ಲ ಅಲ್ಲ, ನಮಗೆ 800 ರೂಪಾಯಿ ಗೂಡಿ ಇದ್ದದನ್ನ 400 ರೂಪಾಯಿ ಒಳಗೆ ಮಾಡಿಬಿಟ್ರು. ಆ 400 ರೂಪಾಯಿ ಒಳಗೆ ಮಾಡಿದವ್ರನ್ನ ನಾವು ನಿಂಬಕ್ಕೆ ಆದತ್ತೆ, ನಿಂಬಲು. ನಾವು ಎಲ್ಲಿ ಬೇಕು ಅದನ್ನ ನಾವು ಗೆಲ್ಸೋದು ನಮ್ಮ ಜವಾಬ್ದಾರಿ. ಆ ಹೆಸ್ರು ಹೇಳಕ್ಕೆ ಹೋಗಲ್ಲ, ಗೆಲ್ಲಿಸ್ತೀವಿ. ಯಾರು ಮೋದಿನ ನಾವು ಗೆಲ್ಲಿಸ್ಬೇಕು. ಮೋದಿನ ಗೆಲ್ಲಿಸ್ಲಿಲ್ಲ ಅಂದ್ರೆ ಈ ಕನಕಪುರ ತಾಲೂಕಲ್ಲಿ ಇವತ್ತು ಪ್ರಪಂಚದಲ್ಲಿ ಸಾಬ್ರು ನಮಗೆ ಹಿಂದ್ಗಡೆ ಇವತ್ತು ಚಾಕಿಲ್ ಹೊಡೆದವ್ರೆ, ಮುಂದ್ಗಡೆ ಹೊಡಿತಾರೆ. ಮುಂದ್ಗಡೆ ಹೊಡಿತಾರೆ ಚಾಕಿಯಲ್ಲಿ. ಇವತ್ತು ರಾಮನಗರದಲ್ಲಿ ಎಷ್ಟು ವ್ಯವಹಾರ ಮಾಡವ್ರೆ, ಬೆಂಗಳೂರಲ್ಲಿ ಎಷ್ಟು ವ್ಯವಹಾರ ಮಾಡವ್ರೆ ನಮ್ಗೆ ಗೊತ್ತರೆ. ಚಾಕಿಲ್ ಹೊಡಿತಾರೆ ನಮಗೆ ಸಾಬ್ರುಗಳು. ಈ ಥರ ಯಾವತ್ತೂ ಇಂದಿರಾ ಗಾಂಧಿ ಕಾಲದಲ್ಲೂ ನಾವು ನೋಡಲಿಲ್ಲ. ಈ ಥರ ಮಾಡ್ತಾವ್ರೆ, ನಾವು ಆಗೋದಿಲ್ಲ. ಮೋದಿನ ಗೆಲ್ಲಿಸ್ಬೇಕು. ನಮಗೆ 800 ರೂಪಾಯಿ ನಾವು ರೈತ ಬದುಕಬೇಕು. ರೈತ ಬದುಕಲಿಲ್ಲ ಅಂದರೆ ನಾವು ಈ ಕನಕಪುರದಲ್ಲಿ ಅನ್ನಕ್ಕೆ ದಾರಿ ಮಾಡೋಕ್ಕಾಗಲ್ಲ. ರೈತ ಬದುಕಿದ್ರೆ ಅನ್ನಕ್ಕೆ ದಾರಿ. ಇವತ್ತು ಯಾರೇ ನಿಂತ್ಕೊಂಡ್ರು ಅವ್ರಿಗೂ ಅನ್ನಕ್ಕೆ ದಾರಿ ರೈತನೇ ಮಾಡಬೇಕು. ಇನ್ನು ಬೇರೆಯವ್ರು ಮಾಡಾರೆ ಏನು? ಆ ಕೆಲಸ ನಮ್ಗೇನು, ಆ ಕೆಲಸ ಕಟ್ಕೊಂಡು ನನಗೇಂತಕ್ಕೆ ಬೇಕು ರೀ? ನಮ್ಗೆ ರೈತರದ್ದು ಬೇಕು ರೀ. ಆ ಕೆಲಸ ಕಟ್ಕೊಂಡು ಅವನು ಮಾಡಿದ್ರೇನು ಬಿಟ್ರೇನು, ಅವನು ಹೊಡೆದು ತುಂಬ್ಕೊಂಡ್ರೇನು, ನನಗೇಂತಕ್ಕೆ ಬೇಕು? ಇವತ್ತು ರೈತ ಇನ್ನು 300 ಒಳಗೆ ಅವರ 400 ಒಳಗೆ ಗೂಡಿನ ಅವರ ಹೋದ್ಮೇಲೆ 800 ರೂಪಾಯಿನ ಗೂಡು ಇದ್ದದ್ದು ಈ ಥರ ಬಂದಮೇಲೆ ನಮ್ಗೆ ಎಷ್ಟು ಬೇಜಾರು ರೈತರದ್ದು.
ರೈತರಿಗೆ ಕಾಯಿನೇ ಹೊರ ಮಾಡ್ತೀವಿ. ಈಗ 200 ಮರ ಅದೇ 200 ಮರಕ್ಕೆ 50 ರೂಪಾಯಿ ಒಂದು ಮರ ಹತ್ಬೇಕಾದ್ರೆ 1,000 ಕಾಯಿ ಸುಲಿಸ್ಬೇಕಾದ್ರೆ ಎಲ್ಲ ಅರ್ಧಕ್ಕರ್ಧ ಅಲ್ಲಿಗೆ. ಇನ್ನು ಉಳ್ಕೊಳ್ಳೋದೇನಿದ್ದತ್ತೋ ರೈತಂದು ಏನ್ರಿ ಇದ್ದತ್ತೋ? ಮೋದಿಗೆ ಮೋದಿನ ಗೆಲ್ಲಿಸ್ಬೇಕು ಈ ಕನಕಪುರ ತಾಲೂಕಲ್ಲಿ. ಆಗ್ತಾ ಇದೆ. ಹೌದು ಸರ್. ಈ ಬಾರಿ ಡಿ.ಕೆ. ವರ್ಸಸ್ ಡಾಕ್ಟರ್ ಹೇಗಿದೆ, ಯಾರು ಗೆಲ್ಬಹುದು? ಸರ್ ಗೆಲ್ಲೋದೇ ನಮ್ಮ ಸೂರಿ ಸಾಹೇಬರು. ಹಾ, ಸೂರಿ ಸಾಹೇಬರು 1 ಲಕ್ಷ 1.25 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಯಾಕೆ ಓಟ್ ಹಾಕ್ಬೇಕು ನಿಮ್ಮ ಸೂರಿ ಸಾಹೇಬರಿಗೆ? ಸರ್ ನಮ್ಮ ಸೂರಿ ಸಾಹೇಬರು ನಮ್ಮ ಕನಕಪುರ ತಾಲೂಕು ರಾಮನಗರ ಜಿಲ್ಲೆನಲ್ಲಿ ಕೆಲಸಗಳು ಮಾಡವ್ರೆ. ಹಾ, ನಮ್ಮ ಜೊತೇಲಿ ಬಂದು ನಿಂತ್ಕೋತಾರೆ. ಹಾ, ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಒಬ್ಬ ರೈತನ ಕೈ ಬಿಡಲ್ಲ ಅವರು. ಹಾ, ಅವರು ಜೊತೇಲಿ ನಿಂತ್ಕೊಂಡು ಈ ಥರ ಮಾಡ್ರೋ ಆ ಥರ ಮಾಡ್ರೋ ಅಂತ ಹೇಳ್ಕೊಡ್ತಾರೆ. ಮಂಜುನಾಥ್ ಬಂದು ಹೇಳ್ಕೊಡ್ತಾರೆ ಕೆಲಸನ. ಅವ್ರು ಒಯ್ತಾರೆ ಫಾರಿನ್ಗೋ ಡೆಲ್ಲಿಗೋ ಹೋಗಿ ಕುಂತ್ಕೋತಾರೆ. ಅವ್ರು ಸೂರ್ಯವರು ಗೆದ್ದರೆ ಇಲ್ಲೇ ಕನಕಪುರದಲ್ಲೇ ವಾರಕ್ಕೆ ದಿನ ಆದರೂ ಮಖ ತೋರ್ತಾರೆ. ಮಂಜುನಾಥ್ ಬಂದು ಮಖ ತೋರ್ತಾರ? ಇಲ್ಲಿ ಗೆದ್ದಟ್ಕೆ ಡೆಲ್ಲಿಲಿ ಇರ್ತಾರೆ ಅವರು. ಇವ್ರ ಥರ ಯಾರೂ ಇರೋಕ್ಕಾಗಲ್ಲ, ಯಾವ ಕ್ಷೇತ್ರದಲ್ಲೂ ಇರೋಕ್ಕಾಗಲ್ಲ ನಮ್ಮ ಸೂರ್ಯ ಸಾಹೇಬ್ರು. ಹಂಗೆ ಅವರು ಒಂದು ವಾರಕ್ಕೆ ದಿನ ಆದ್ರೂ ಕನಕಪುರ ಟೌನಿಗೆ ಬಂದು ಏನರಪ್ಪ ನಿಮ್ಮ ಯೋಗ ಸಮ ಅಂತ ತಿಳಿಸ್ತಾರೆ. ಅವರು ತಿಳಿಸ್ತಾರೆ, ನಾವು ತಿಳಿಸ್ತೀವಿ. ಒಟ್ನಲ್ಲಿ 1 ಲಕ್ಷ ಲೀಡರ್ ಗೆಲ್ತಾರೆ. 1 ಲಕ್ಷ ಲೀಡಲ್ಲಿ ಪಕ್ಕ ಗೆಲ್ತಾರೆ. ಇಲ್ಲ, ಸೂರ್ಯ ಅವರೇ ಗೆಲ್ಲೋದು, ಅವರೇನೆ ಗೆಲ್ಲೋದು. ಇಲ್ಲಿ ಅವರು 30 ವರ್ಷಗಳಿಂದ ಕೆಲಸ ಮಾಡವ್ರೆ. ಅದಕ್ಕೆ BJP ಅವರು ಇಲ್ಲಿ ಏನು ಮಾಡಲೂ ಇಲ್ಲ. MP ಅವರು ಆಗಿದ್ರು ದೇವೇಗೌಡರು, ಅವರು ಏನು ಮಾಡಲಿಲ್ಲ. ಕುಮಾರಸ್ವಾಮಿ MP ಆಗಿದ್ರು, ಅವರು ಏನು ಮಾಡಲಿಲ್ಲ. ನೀವು ಹೋಗಿ ನೋಡಿ ಮರಳವಾಡೆ ಕಡೆ ಕುಮಾರಸ್ವಾಮಿ MLA ಆಗಿ ಆ ರೋಡ್ಗಳಿಗೆ ನೀವು ನಿಮ್ಮ ಕಾರೇ ಹೋಗಲ್ಲ. ಅಲ್ಲಿ ಏನೂ ಆಗಿಲ್ಲ. ಸೂರ್ಯ ಅವರು ಎಲ್ಲ ಹಳ್ಳಿಗಳಿಗೂ ಸುತ್ತಿ ಕೆಲಸ ಮಾಡಿಕೊಟ್ಟವ್ರೆ. ಅವ್ರಿಗೇನು ನಾವೇನು ಇದಾಗಿ ಹೇಳ್ತಾ ಇಲ್ಲ, ಕೆಲಸ ಮಾಡಿದ್ದಾರೆ ಅವರು. ಅವ್ರು ಗೆಲ್ತಾರೆ. ಎಲ್ಲ ಈ ಸ್ಥಿತಿ ಎಲ್ಲ ಅವ್ರಿಗೆ ಗೆಲುವು ಇದೆ. ಇವ್ರಿಗೆ ಹೇಳ್ಕೋಬೋದು, ಅಲೆ ಎಬ್ಬರಿಸಿದ್ದಾರೆ, ಅದೆಲ್ಲ ಏನಿಲ್ಲ. 2 ಕುಟುಂಬಕ್ಕೆ ಮಾತ್ರ ಸೀಮಿತವಾಗದೆ BJP ಮೈತ್ರಿ. ದೇವೇಗೌಡರ ಕುಟುಂಬಕ್ಕೆ, ಯಡಿಯೂರಪ್ಪನ ಕುಟುಂಬಕ್ಕೆ. ಇನ್ನು ಬೇರೆಯವರು ಅಲ್ಲಿ ಇಲ್ವೇ ಇಲ್ಲ. ಯಾವ ದಲಿತ ನಾಯಕ ಇದ್ದಾನೆ ಅಲ್ಲಿ BJPಯಲ್ಲಿ? ಅಲ್ಪಸಂಖ್ಯಾತ ನಾಯಕ ಇದ್ದಾನೆ. ಇದ್ದವರು ಒಬ್ಬ ಈಶ್ವರಪ್ಪನ್ನು ತುಳಿದು ಬಿಸಾಕಿದ್ರು ಅವರು. ಅವ್ರು 2 ಕುಟುಂಬಕ್ಕೆ ಮತ ಹಾಕ್ಬೇಕಾ? ಇಲ್ಲಿ ಎಲ್ಲ ಜನಾಂಗನೂ ಇದೆಯಲ್ಲ ಕಾಂಗ್ರೆಸ್ಸಲ್ಲಿ. ಅಲ್ಲಿ ಯಾರಿದ್ದಾರೆ? ಯಡಿಯೂರಪ್ಪನ ಮಕ್ಕಳು, ದೇವೇಗೌಡರ ಮಕ್ಕಳು, ಸೊಸೆದಿರು, ಅಷ್ಟು ಬಿಟ್ಟರೆ ಬೇರೆ ಯಾರಿದ್ದಾರೆ? 2 ಕುಟುಂಬಕ್ಕೆ ಓಟ್ ಹಾಕೋಕ್ಕಾಗ್ತದಾ? ನೀವೇ ಹೇಳಿ, ನೀವು ಯೋಚನೆ ಮಾಡಿ. ನೀವೂ ಈ ಜೊತೆ ಕಾಂಗ್ರೆಸ್ಗೆ ಹಾಕಿ. ನೀವೂ ಇಲ್ಲಿ ಸರ್ 1.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇಲ್ಲಿ ಓಟ್ ಇದೆ ಸರ್. ಲೇಡೀಸ್ ಏನು ಇವ್ರು ಕುಣ್ಕೋಬೋದಷ್ಟೇ. ಲೇಡೀಸ್ ಕೈ ಹಿಡಿತಾರೆ ಈ ಸತಿ ಖಂಡಿತವಾಗ್ಲೂ. ಅವ್ರಿಗೆ ಯಾಕೆ ಸರ್ ಡಾಕ್ಟ್ರು ಕೆಲಸ ಸರ್ ಈಗ ಬಂದಿದ್ದಾರೆ. ಕೆಲಸ ಆಗಿಂದ ದುಡ್ದಿರೋನು ಬಿಟ್ಬಿಟ್ಟು ನಾವು ಈಗ ಬಂದವ್ರನ್ನ ಇವ್ರು ತಿಳ್ಕೊಳ್ಳುವಷ್ಟೇ ಅವ್ರ ವಯಸ್ಸಾಗೋಗಿರ್ತದಲ್ಲ ಸರ್. ಡಾಕ್ಟ್ರಿಗೆ ಡೆಲ್ಲಿಗೆ ಹೋಗಿ ಇಲ್ಲಿ ಬಂದು ಸೂರಿಗೆ ಫೋನ್ ಮಾಡಿದ್ರೆ ಈಗ ಬರ್ತಾರೆ. ಅದಕ್ಕೆ ಇಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಅವಾಗಿಂದ. ನಾವು ಯಾವಾಗಲೂ ಅಷ್ಟೇ. ಡಿ.ಕೆ. ಸೂರ್ಯ ಅವರೇ ಗೆಲ್ಲೋದಿಲ್ಲ. ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಎಲ್ಲ ಮಾಡಿದ್ದಾರೆ. ನಮ್ಗೆ ಏನು ಮೆಡಿಕಲ್ ಒಂದು ಕಾಲೇಜ್ ಒಂದು ಆಗಬೇಕು, ಮೇಕೆದಾಟು ಯೋಜನೆಗೆ ಹೋಗ್ಬೇಕು. ಅದೊಂದು 2 ಆದರೆ ಸಾಕು ಸರ್. ಇಲ್ಲಿ ಏನು ಡಾಕ್ಟ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಇಲ್ಲಿ ನಮ್ಮ ಕನಕಪುರ ನಮ್ಮ ಡಿ.ಕೆ. ಬಿಟ್ರೆ ಯಾರೆಲ್ಲ ಗೊತ್ತಿಲ್ಲ ಸರ್. ಯಾರು ಗೊತ್ತಿಲ್ಲ ಸರ್. ಏನು ಸರ್ ಏನು ಹೇಳೋಕ್ಕಾಗಲ್ಲ ಸರ್. ಈ ಲೀಡು ಫುಲ್ ಲೀಡಲ್ಲಿ ಅವರೇ ಬರ್ತಾರೆ, ಬೇರೆ ಯಾರು ಬರಲ್ಲ ಸರ್. ಅವರೇ ಬರ್ತಾರೆ. ಅವ್ರು ಇರೋ ಗಂಟೆ ಯಾರು ಬೇರೆ ಯಾರು ಬರಲ್ಲ ಇಲ್ಲಿ. ಡಾಕ್ಟ್ರ್ ಗೆಲ್ಲಲ್ಲ ಸರ್. ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಡಾಕ್ಟ್ರ್ ಗೆಲ್ಲಲ್ಲ ಬಿಡಿ ಸರ್. ಸರ್ ಡಾಕ್ಟ್ರ್ ಏನಿದ್ರು ಜೈದೇವ ಹಾಸ್ಪಿಟ್ಲು ಮಾತ್ರ ಸರ್ ಸೀಮಿತ. ನಮ್ಮ ಕನಕಪುರ ಕ್ಷೇತ್ರ ಸಾತ್ನೂರು ಬಿಟ್ರೆ ಕನಕಪುರನೇ ಇವರು. ನಮ್ಮ ಸೂರ್ಯವ್ರು ಬಿಟ್ರೆ ಇನ್ಯಾರು ಇದಕ್ಕೆ ಅವಕಾಶ ಕೊಡಲ್ರು ಜನ. ಓಟ್ ಹಾಕ್ಬೇಕಂದ್ರೆ ನಮ್ಮ ಕನಕಪುರ ವೃದ್ಧಿ ಮಾಡಿರೋದು ಅವರು. ನಮ್ಮ ಕನಕಪುರ ಕ್ಷೇತ್ರಕ್ಕೆ ದುಡ್ದವ್ರೆ. ಡಿ.ಕೆ. ಸಾಹೇಬ್ರು ಬಿಟ್ರೆ ನಮ್ಮ ಸೂರ್ಯವ್ರು ಬಿಟ್ರೆ ಯಾರು ನೋಡೋಣ ಸರ್. ಅದು ಜನ ಸಂಪನ್ಮೂಲ ಏನಿರ್ತೋ ಗೊತ್ತಿಲ್ಲ. ಆದರೆ ನಮ್ಮ ಬಗ್ಗೆ ಹೇಳ್ಬೇಕು ಅಂದರೆ ಸೂರ್ಯ ಅವರು ಕೆಲಸ ಮಾಡವ್ರೆ. ನಮ್ಮ ಸುರೇಶ್ ಅವ್ರು ಬಿಟ್ರೆ ಯಾರು ಅವರೇ ಗೆಲ್ತಾರೆ ಸರ್. 100% ಲೀಡಿಂಗು ಕೊಡ್ತಾರೆ. ಬರ್ತಾರೆ ಸರ್. 1.5 ಲಕ್ಷ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಸರ್. ಕಟ್ಟಿಟ್ಟ ಬುತ್ತಿ ಸರ್ ಇದು. ಡಿ.ಕೆ. ಸುರೇಶ್ ಯಾರು ಗೆಲ್ಬಹುದು ಈ ಬಾರಿ? ಇಲ್ಲಿ ಸೂರ್ಯ ಅಣ್ಣನೇ ಗೆಲ್ಲೋದು. ಸುರೇಶ್ ಅವರೇ ಗೆಲ್ತಾರೆ. ಸುರೇಶ್ ಸರೇ ಡಾಕ್ಟರ್ ಯಾಕೆ ಗೆಲ್ಬಾರ್ದು? ಇಲ್ಲ ಸರ್, ನಾವು ಹಳಬ್ರು. ನಮಗೆ ಸುರೇಶ್ ಅಣ್ಣ ನಮ್ಗೆಲ್ಲ ಕಡೆ ಸಹಾಯ ಮಾಡವ್ರೆ. ಈಗ ನಾವು ಕೂನೂರ್ನವ್ರೆ. ನಾವು 6 ಮೆಂಬರ್ಸು. 4ನೇ ಬಾರಿ ಗೆದ್ದೀವಿ. ನಾನು ಮೆಂಬರ್ಸೇ ಕಾಂಗ್ರೆಸ್ಸಲ್ಲಿ. ಅವರೇ ಗೆಲ್ಲೋದಿಲ್ಲಿ. ಡಾಕ್ಟ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು ಅಂತ? ಯಾಕೆ ಹಾಕ್ಬಾರ್ದು ಅಂದರೆ ನಮಗೆ ಅವರು ಹೊಸಬ್ರು. ನಮ್ಮನ್ನು ನೋಡ್ಬೇಕಾದ್ರೆ ಎಷ್ಟು ವರ್ಷ ಆಯ್ತದೋ. ಇವರು ಸಡನ್ನಾಗಿ ನೋಡ್ತಾರೆ ನಮ್ಮನ್ನು.
ಅದಕ್ಕೋಸ್ಕರ ನಾವಿಲ್ಲಿ ಅವ್ರಿಗೆ ಹಾಕ್ತೀವಿ ಸೂರ್ಯಣ್ಣ ಏನ್ ಕೆಲಸ ಮಾಡವ್ರೆ? ಅವ್ರಿಗೆ ನಮಗೆ ಈ ರೋಡ್ ಮಾಡಿಕೊಟ್ಟವ್ರೆ, ಸಿಮೆಂಟ್ ರೋಡು, ಹಾ. ಅನೇಕ ಕೆಲಸ ಕಾರ್ಯ ಎಲ್ಲ ಮಾಡವ್ರೆ. ಒಂದು ಕಷ್ಟ ಸುಖ ಅಂದರೆ ಕಷ್ಟಕ್ಕೆ ಭಾಗಿಯಾಯ್ತಾರೆ, ಇವೆಲ್ಲ ಮಾಡ್ತಾರೆ ಸರ್. ದೌರ್ಜನ್ಯ ಮಾಡ್ತಾರೆ ಸಹೋದರರು ಅಂತ ಇಲ್ಲ ಸರ್, ನಮಗೇನು ಮಾಡ್ತಾ ಇಲ್ಲ, ಹಾ, ಯಾವ ದೌರ್ಜನ್ಯ ಮಾಡ್ತಾ ಇಲ್ಲ ನಾವು. ಹಾ. ಹೌದು ಸರ್, ಶಾಂತವಾಗಿದೆ ಕನಕಪುರ. ಶಾಂತವಾಗಿದೆ ಸರ್, ಹಾ, ಏನು ತೊಂದರೆ ಇಲ್ಲ ಸರ್. ಏನ್ ತೊಂದ್ರೆ ಇಲ್ಲ. ಏನ್ ಎಷ್ಟು ತೊಂದ್ರೆ? lead ಅಲ್ಲಿ ಗೆಲ್ಬೋದು? ಏನು ಈಗ ಅವರ ಅಣ್ಣ 120, 1,120,000 ಗೆದ್ದವ್ರೆ, ಒಂದು 20. ಹಾ, ಇವರು ಸಾಮಾನ್ಯವಾಗಿ ಒಂದು ಈ ಸತಿ ಫೈಟ್ ಅದೇ, ಹಾ. ಒಂದು 50,000 ಗೆಲ್ಲೋದು ಪಕ್ಕ. ಗೆಲ್ಲೋದು ಪಕ್ಕ.